ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 15ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ. ಈ ತ್ರಯೋದಶಿಯ ತಿಥಿ ಈ ದಿನ ರಾತ್ರಿ 8 ಗಂಟೆ 11 ನಿಮಿಷದವರೆಗೆ ಇರಲಿದೆ. ಆದ್ದರಿಂದಲೇ ಈ ಸಂಜೆ ತ್ರಯೋದಶಿ ತಿಥಿ ಇರೋದರಿಂದ ಪ್ರದೋಷ ಪೂಜೆಯನ್ನು ಮಾಡುವಂಥ ಒಂದು ಸುವರ್ಣಾವಕಾಶ ಇದೆ. ಇನ್ನು ಈ ದಿನ ರಾತ್ರಿ 8 ಗಂಟೆ 11 ನಿಮಿಷದ ನಂತರದಲ್ಲಿ ಚತುರ್ದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 7 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಗ್ಗೆ 11 ಗಂಟೆ 30 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೆ ಇರಲಿದೆ. ನಂತರ ಇಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 57 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 24 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 18 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 47 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 48 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ದಳ್ಳಾಳಿಗಳು, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವರು, ಒಟ್ಟಾರೆ ವ್ಯಾಪಾರಿ ವರ್ಗದವರೆಲ್ಲ ಕೂಡ ಅನುಸರಣೆ ಮಾಡಬಹುದಾದಂಥ ಏಕೈಕ ಸಮಯ ಅಂತ ಹೇಳಿದ್ರೆ ಈ ಚಗೋದಯದ ಲಾಭದ ಸಮಯ. ಇಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಯಾರಿಗೆ ನಿಮ್ಮ ವ್ಯಾಪಾರದಲ್ಲಿ ತುಂಬ ಹಿನ್ನಡೆ ಕಾಣುವಂಥ ಸಂದರ್ಭ ಇದೆ ಅಥವಾ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ, ಸಕಾಲಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ನಿಮಗೇನಾದರೂ ಇದ್ದರೆ ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಈ ಚಗೋದಯದ ಲಾಭದ ಸಮಯದಲ್ಲಿ ನೀವು ಪ್ರಾರಂಭ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 7 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 31 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಾಣಿಜ್ಯಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಬುಧನಿಂದ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲತೆಗಳು ಸಿಕ್ಕುವಂಥ ಸಂದರ್ಭಗಳಿದೆ. ಇನ್ನು ಈ ಬುಧ ಬುದ್ಧಿಗೆ ಕಾರಕ, ವಾಕ್ಚಾತುರ್ಯಕ್ಕೆ ಕಾರಕ.
ಹಾಗಾಗಿ ಈ ದಿನ ಯಾರು ಬುದ್ಧಿವಂತಿಕೆಯಿಂದ ಮಾತನ್ನಾಡ್ತಾರೆ, ನಿಮ್ಮ ಮಾತಿನಲ್ಲಿ ನಿಮಗೆ ಆತ್ಮವಿಶ್ವಾಸ ಇರುತ್ತೆ, ಅಂಥವ್ರಿಗೆ ತುಂಬ ಪ್ರಗತಿದಾಯಕವಾಗಿರುವಂಥ ದಿನ. ಇನ್ನು ಈ ದಿನ ಬುಧ ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳಲ್ಲೂ ಕೂಡ ಅದ್ಭುತವಾದಂಥ ಪ್ರಗತಿ ಇದೆ. ಇನ್ನು ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಆಗಲಿ ಅಥವಾ ಯಾವುದೇ ರೀತಿಯಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ನಡೆಸ್ತಾ ಇರಲಿ, ನಿಮಗೆ ಎಲ್ಲಿಲ್ಲದಂಥ ಒಂದು ವಿಶೇಷ ಆಸಕ್ತಿ ಉಂಟಾಗುವಂಥ ಸಾಧ್ಯತೆಗಳು ಇದೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇರುವಂಥವರು ಈ ದಿನ ವಿಶೇಷವಾದಂಥ ಫಲಗಳು ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇದೆ. ಹಾಗಾಗಿ ಈ ದಿನ ಬುಧನಿಂದ ಬಹಳ ವಿಶೇಷವಾದಂತಹ ಸನ್ನಿವೇಶಗಳು ಒದಗಿ ಬರುತ್ತೆ. ಮನಸ್ಸಿಗೆ ಒಂದು ಮನರಂಜನೆ, ವಿನೋದ, ಹಾಸ್ಯ ಇತ್ಯಾದಿಗಳು ಕೂಡ ಘಟಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಒಟ್ಟಾರೆ ಈ ದಿನ ವ್ಯಾಪಾರಿ ಕ್ಷೇತ್ರದಲ್ಲಿರುವಂಥವ್ರಿಗೆ ಅತ್ಯುತ್ತಮವಾದಂತಹ ದಿನ, ಲಾಭದ ದಿನ. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಂಥ ದಿನ. ಇದನ್ನು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ವ್ಯವಹಾರಗಳೆಲ್ಲ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆಗಿಬಿಟ್ರೆ ಅದು ಕೂಡ ಬಹಳ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಯಾಕೆಂದರೆ ಗುರುಹೋರ ಈ ದಿನ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಒಂದು ಸ್ಥಿತಿಯಲ್ಲಿದೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 23 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 30 ನಿಮಿಷದಿಂದ ಸಂಜೆ 5 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಸ್ವಲ್ಪ ನಿಧಾನವಾದ ಫಲವನ್ನು ತಂದುಕೊಡುವಂಥದ್ದು. ಶನಿ ಮಂದಗತಿಯ ಚಲನೆಯನ್ನು ಹೊಂದಿದ್ದಾನೆ. ಅದಕ್ಕಾಗಿ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ತುಂಬ ವಿಳಂಬ ಆಗುತ್ತೆ. ಇಲ್ಲ, ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ಅಷ್ಟೊಂದು ಸಮಾಧಾನಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 21 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 29 ನಿಮಿಷದಿಂದ ಅಪರಾಹ್ನ 4 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 27 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ನೆಗೋಷಿಯೇಷನ್ಸ್ಗಾಗಲಿ, ಆರ್ಬಿಟ್ರೇಷನ್ಗಾಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರ, ಹೊಸದಾಗಿ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ಎಲ್ಲ ಒಂದು ಕಡೆ ಅಡ್ವಾನ್ಸ್ ಕೊಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ತುಂಬ ಬುಧ ಹೋರ ಪ್ರಶಸ್ತವಾಗಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಬುಧ ಹೋರದಿಂದ ತುಂಬ ಪ್ರಯೋಜನಗಳು ಉಂಟಾಗುವಂಥ ಅವಕಾಶಗಳಿದೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 19 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 30 ನಿಮಿಷದಿಂದ ರಾತ್ರಿ 9 ಗಂಟೆ 28 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಇದನ್ನು ನೀವು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ತುಂಬ ಸೂಕ್ತ. ಏಕೆಂದರೆ ಈ ಶುಕ್ರ ಹೋರದಲ್ಲಿ ಯಾವುದೇ ರೀತಿಯ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂಥದ್ದಾಗಲಿ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡಿ ಅದರಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥ ವಿಚಾರವನ್ನಾಗಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಹಾಗಾಗಿನೇ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 18 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 24 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 31 ನಿಮಿಷದಿಂದ ಸಂಜೆ 6 ಗಂಟೆ 32 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 23 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ಸಂದರ್ಭದಲ್ಲಿ ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ,
ನೀವು ಪ್ರತಿನಿತ್ಯ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಸೂಕ್ತ ಆಗುತ್ತೆ ಮತ್ತು ಯಾವ ಮುಹೂರ್ತ ಶುಭಕರವಾಗಿರುತ್ತೆ ಅನ್ನೋಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಪಂಚಾಂಗ ನಿಮಗೆ ಸರ್ವ ವಿಧದಲ್ಲೂ ಕೂಡ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ಮಹತ್ವವಾದಂತಹ ದಿನ, ವಿಶೇಷವಾದಂತಹ ದಿನ. ಇದು ಚೈತ್ರ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಇರುವಂತಹ ದಿನ. ಈ ದಿನ ಸಂಜೆಯ ಸಮಯಕ್ಕೆ ತ್ರಯೋದಶಿಯ ತಿಥಿ ಇರೋದ್ರಿಂದ ಈ ದಿನ ಪ್ರದೋಷ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಇದು ಪ್ರದೋಷ ವ್ರತವನ್ನು ಆಚರಣೆ ಮಾಡುವಂಥ ಒಂದು ಪವಿತ್ರವಾದ ದಿನ. ಇಲ್ಲಿ ಪ್ರದೋಷ ಅಂತ ಹೇಳಿದ್ರೆ ಪಾಪಗಳಿಂದ ಮುಕ್ತಿ ಅನ್ನುವಂಥ ಒಂದು ಅರ್ಥವನ್ನು ಬರುತ್ತೆ. ಇಲ್ಲಿ ಹಿಂದೂ ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ವಾಸುಕಿಯನ್ನ ಅಂದರೆ ಸರ್ಪಗಳ ರಾಜನನ್ನ ಹಗ್ಗವನ್ನಾಗಿ ಉಪಯೋಗಿಸಿಕೊಂಡಿದ್ರು. ಆ ಒಂದು ಮಂಥನದ ಸಂದರ್ಭದಲ್ಲಿ ಅಂದರೆ ಸಮುದ್ರವನ್ನು ಕಡೆಯುವಾಗ ವಾಸುಕಿಗೆ ಬಹಳಷ್ಟು ತರಚು ಗಾಯಗಳಾಯಿತು ಅನ್ನುವಂಥ ಉಲ್ಲೇಖ ಇದೆ. ಇಲ್ಲಿ ಆ ಸಂದರ್ಭದಲ್ಲೇ ವಾಸುಕಿ ಇಡೀ ವಿಶ್ವವನ್ನೇ ನಾಶ ಮಾಡುವಷ್ಟು ಬಲಿಷ್ಠವಾದ ವಿಷವನ್ನ ಉಗುಳುತ್ತಾನೆ. ಇದನ್ನ ಕಂಡ ದೇವತೆಗಳು ತಮ್ಮನ್ನ ಕಾಪಾಡಬೇಕು ಅಂತ ಹೇಳಿ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹಾಗಾಗಿ ಇಡೀ ಜಗತ್ತನ್ನ ದೇವತೆಗಳನ್ನ ಕಾಪಾಡ್ಲಿಕ್ಕಾಗಿ ಶಿವ ಆ ವಿಷವನ್ನ ಪ್ರಾಶನ ಮಾಡ್ತಾನೆ, ಅಂದ್ರೆ ಆ ವಿಷವನ್ನ ಕುಡಿತಾನೆ. ಆ ಸಂದರ್ಭದಲ್ಲೇ ಪಾರ್ವತಿ ದೇವಿ ಆ ವಿಷ ಇಡೀ ದೇಹಕ್ಕೆ ಹರಡದಂತೆ ಅವನ ಗಂಟಲನ್ನ ಒತ್ತಿ ಹಿಡಿತಾಳೆ. ಹಾಗಾಗಿ ಆ ವಿಷ ಶಿವನ ದೇಹದ ಒಳಗೆ ಸೇರಲ್ಲ, ಬದಲಿಗೆ ಗಂಟಲಲ್ಲೇ ನಿಂತು ಹೋಗುತ್ತೆ. ಅದಕ್ಕಾಗಿನೇ ಶಿವನನ್ನ ವಿಷಕಂಠ ಅಥವಾ ನೀಲಕಂಠ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಆ ವಿಷಪ್ರಾಶನ ಮಾಡಿದಂತಹ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಅದು ಪ್ರದೋಷ ಕಾಲದಲ್ಲಿ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಅಂದ್ರೆ ಸೂರ್ಯ ಮುಳುಗುವಂಥ 48 ನಿಮಿಷಗಳ ಮೊದಲು ಸೂರ್ಯಾಸ್ತದ 48 ನಿಮಿಷಗಳ ನಂತರದ ಅವಧಿ ಏನಿದೆ ಅದು ಈ ಪ್ರದೋಷದ ಸಮಯ ಅಂತ ಹೇಳಿ ಗುರುತಿಸಿದ್ದಾರೆ. ಆದ್ರಿಂದ ಈ ಪ್ರದೋಷ ಸಮಯದಲ್ಲಿ ಯಾರು ಶಿವನನ್ನ ಪೂಜೆ ಮಾಡ್ತಾರೆ, ಶಿವನ ದರ್ಶನ ಮಾಡ್ತಾರೆ, ಅಂಥವರ ಪಾಪಗಳು ನಿವಾರಣೆ ಆಗುತ್ತೆ. ಅವರು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಎಲ್ಲ ಪಾಪಗಳು ಕೂಡ ಇದರಿಂದ ಸರ್ವನಾಶವಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಆದ್ರಿಂದ ಈ ಪ್ರದೋಷ ಸಮಯದಲ್ಲಿ ಶಿವಾಲಯಕ್ಕೆ ತೆರಳಿ ಶಿವನ ದರ್ಶನ ಮಾಡಿ ಬರಬೇಕು ಅನ್ನುವಂಥದ್ದು. ಜೊತೆಗೆ ಈ ಒಂದು ದಿನ ಯಾರು ಶಿವನನ್ನ ಪೂಜೆ ಮಾಡ್ತಾರೆ ಅಥವಾ ಶಿವನಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸ್ತಾರೆ ಅಂಥವ್ರಿಗೆ 5 ವರ್ಷಗಳ ಕಾಲ ಇಡೀ ದಿನ ಶಿವನ ದರ್ಶನ ಮಾಡಿದಷ್ಟು ಪುಣ್ಯ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಇದರ ಜೊತೆಗೆ ಯಾರು ಸಾಡೆ ಸಾತಿಯಿಂದ ಬಳಲ್ತಾ ಇದ್ದಾರೆ ಅಥವಾ ಶನಿಯ ದೋಷದಿಂದ ಬಳಲ್ತಾ ಇದ್ದಾರೆ ಅಂಥವರ ಒಂದು ಪ್ರಭಾವ ಅಂದ್ರೆ ಆ ಶನಿಯ ಪ್ರಭಾವ ಕಡಿಮೆಯಾಗ್ಲಿಕ್ಕೂ ಕೂಡ ಈ ದಿನ ಶಿವನ ದರ್ಶನವನ್ನ ಮಾಡಬೇಕು. ಹಾಗಾಗಿ ಈ ದಿನ ಶಿವನಿಗೆ ಅರ್ಚನೆ ಮಾಡುವಂಥದ್ದು, ಶಿವ ಅಷ್ಟೋತ್ತರವನ್ನು ಹೇಳುವಂಥದ್ದು, ಹಾಗೆ ಶಿವನಿಗೆ ಕಬ್ಬಿನ ಹಾಲಿನಿಂದ ಅಭಿಷೇಕವನ್ನು ಮಾಡಿಸುವಂಥದ್ದು, ಹಾಗೆ ಮಹಾಮೃತ್ಯುಂಜಯ ಮಂತ್ರವನ್ನ 108 ಬಾರಿ ಜಪಿಸುವಂಥದ್ದು, ಹಾಗೆ ಈ ದಿನ ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸುವಂಥದ್ದು ತುಂಬ ಶ್ರೇಷ್ಠ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ದಿನ ಶಿವಾಲಯದಲ್ಲಿ ಅಭಿಷೇಕವನ್ನ ಮಾಡಿಸೋದ್ರಿಂದ ಕೂಡ ಅದರ ವಿಶೇಷ ಫಲಗಳು ಸಿಕ್ಕತ್ತೆ. ಇಲ್ಲಿ ಪಂಚಗವ್ಯ ಎಲ್ಲ ಪಾಪಗಳಿಂದ ಮುಕ್ತಿಯನ್ನ ಉಂಟು ಮಾಡುವಂಥದ್ದು, ಪಂಚಾಮೃತ ನಮಗೆ ಸಂಪತ್ತನ್ನು ನೀಡುವಂಥದ್ದು, ನಾವು ಅಭಿಷೇಕಕ್ಕೆ ಬಳಸುವಂತಹ ತುಪ್ಪ ಮೋಕ್ಷವನ್ನು ನೀಡುತ್ತೆ, ಹಾಲು ದೀರ್ಘಾಯುಷ್ಯವನ್ನು ನೀಡುತ್ತೆ, ಮೊಸರು ಸಂತಾನ ಭಾಗ್ಯವನ್ನು ಕಲ್ಪಿಸಿಕೊಡುತ್ತೆ, ಜೇನುತುಪ್ಪ ನಮ್ಮ ಮಾತನ್ನ ಮಧುರವಾಗಿಸುತ್ತೆ, ಉತ್ತಮವಾದಂತಹ ಧ್ವನಿ, ಜೊತೆಗೆ ಮಕ್ಕಳಿಗೆ ಮಾತು ಬಹಳ ಬೇಗ ಬರುವಂಥದ್ದು ಈ ಜೇನುತುಪ್ಪದಿಂದ. ಇನ್ನು ಕಬ್ಬಿನ ರಸ ಆರೋಗ್ಯ ಭಾಗ್ಯವನ್ನ ತಂದುಕೊಡುತ್ತೆ, ಜೊತೆಗೆ ಶತ್ರುಗಳನ್ನ ನಾಶಪಡಿಸುತ್ತೆ. ಇನ್ನು ಈ ದಿನ ನಾವು ಅಭಿಷೇಕಕ್ಕೆ ಎಳನೀರನ್ನ ಬಳಸಿದ್ರೆ ಅದು ಜೀವನದಲ್ಲಿ ಸಂತೋಷವನ್ನ, ಸಮೃದ್ಧಿಯನ್ನ, ಆನಂದವನ್ನ ತಂದುಕೊಡುತ್ತೆ. ಇನ್ನು ಈ ದಿನ ಶಿವನಿಗೆ ಗಂಧವನ್ನ ಬಳಸೋದ್ರಿಂದ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತೆ. ಹಾಗಾಗಿ ಗಂಧವನ್ನ ಈ ದಿನ ಶಿವನ ಪೂಜೆಗೆ ಅಲಂಕಾರಕ್ಕೆ ಬಳಸಬಹುದು. ಇನ್ನು ಅಭಿಷೇಕಕ್ಕೆ ಬಳಸುವಂತಹ ಸಕ್ಕರೆ ಶತ್ರುನಾಶವನ್ನು ಉಂಟು ಮಾಡುತ್ತೆ. ಹಾಗಾಗಿನೇ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರದೋಷ ಪೂಜೆಯಲ್ಲಿ ಭಾಗವಹಿಸುವಂತಹ ಅವಕಾಶ ಇದೆ. ಇದನ್ನ ನೀವು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಕೈಲಾದ ಮಟ್ಟಿಗೆ ಈ ದಿನ
ಶಿವನನ್ನು ಪೂಜೆ ಮಾಡಿ, ಬಿಲ್ವ ಪತ್ರಗಳಿಂದ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ ಈ ಪ್ರದೋಷ ಸಮಯದಲ್ಲಿ. ಇನ್ನು ಈ ದಿನ ವಾರುಣಿ ಯೋಗ ಇರುವಂತಹ ದಿನ. ಚೈತ್ರ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನ ಬಹಳ ವಿಶೇಷವಾದಂತಹ ದಿನ. ಅದರಲ್ಲೂ ಶತಭಿಷ ನಕ್ಷತ್ರ ಇದ್ರೆ ಈ ವಾರುಣಿ ಯೋಗ ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಯೋಗವಾಗುತ್ತೆ. 100 ಸೂರ್ಯ ಗ್ರಹಣಗಳಿಗೆ ಸಮನಾಗಿರುವಂತಹ ಯೋಗ ಇದು. ಹಾಗಾಗಿ ಈ ದಿನ ಯಾರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ ಅಥವಾ ಪವಿತ್ರ ನದಿಗಳಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೆ ಅಂಥವರ ಪಾಪಗಳು ಕೂಡ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ನೆನ್ನೆ ತಾನೇ ಶತಭಿಷ ನಕ್ಷತ್ರ ಪೂರ್ಣ ಆಯಿತು ಈ ಅಪರಾಹ್ನದ ವೇಳೆಗೆ. ಆದ್ದರಿಂದ ಆ ನಕ್ಷತ್ರದ ಪ್ರಭಾವ ಇನ್ನೂ ಇರೋದ್ರಿಂದ ಈ ದಿನ ವಾರುಣಿ ಯೋಗ ಬಹಳ ವಿಶೇಷವಾಗಿ ಕಾಣಿಸ್ಕೊಂಡಿದೆ. ಅದರಲ್ಲೂ ಈ ಶನಿವಾರದ ದಿನ ಏನಾದರೂ ತ್ರಯೋದಶಿ ಏನಾದರೂ ಇದ್ರೆ ಅದನ್ನ ಮಹಾವಾರುಣಿ ಅಂತ ಹೇಳಿ ಕರೀತಾರೆ. ಇನ್ನು ಭಾನುವಾರ ಏನಾದರೂ ಈ ತ್ರಯೋದಶಿಯ ತಿಥಿ ಬಂದಿದ್ರೆ ಅದನ್ನ ಅತಿ ಮಹಾವಾರುಣಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇದು ಸರ್ವಶ್ರೇಷ್ಠ. ಏಕೆಂದರೆ ಭಾನುವಾರದ ದಿನ ಸೂರ್ಯನಿಗೆ ಸಂಬಂಧಪಟ್ಟಂತಹ ದಿನ. ಈ ದಿನ ಯಾರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಅದರಲ್ಲಿ ಸೂರ್ಯನಿಂದ ಉಂಟಾಗುವಂತಹ ಕೋಟಿ ಫಲ ಲಭಿಸುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಇನ್ನು ನಾಳೆಯ ದಿನ ಚತುರ್ದಶಿ, ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ. ಈ ದಿನ ಯಾರು ಪವಿತ್ರ ನದಿಗಳಲ್ಲಿ ಅಥವಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅನ್ನದಾನವನ್ನು ಮಾಡ್ತಾರೋ ಅಂಥವರಿಗೆ ಪಿಶಾಚತ್ವ ಬಿಟ್ಟು ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರಿಂದ ನಮ್ಮನ್ನು ಬಾಧಿಸುವಂಥ ಯಾವುದೇ ರೀತಿಯ ಭೂತ ಪ್ರೇತಗಳ ಬಾಧೆಯಿಂದ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನಾವು ಚತುರ್ದಶಿಯ ದಿನ ಅಂದರೆ ನಾಳೆಯ ದಿನ ನದಿ ಸ್ನಾನವನ್ನು ಮಾಡಿದ್ರೆ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ನಾಳಿದ್ದು ಇರುವಂಥ ಅಮಾವಾಸ್ಯೆ ಏನಿದೆ, ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ, ಇದು ಶುಕ್ರವಾರ ಸಂಭವಿಸುವಂಥದ್ದು. ಏಪ್ರಿಲ್ 17ನೇ ತಾರೀಕು. ಈ ದಿನದಂದು ವಹ್ನಿ ವ್ರತವನ್ನ ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಅಂದರೆ ಎಳ್ಳಿನಿಂದ ಹೋಮವನ್ನ ಮಾಡಬೇಕು. ಅಗ್ನಿ ಅನ್ನುವಂತಹ ಹೆಸರುಳ್ಳ ಪರಶುರಾಮನ ಪ್ರೀತಿಗಾಗಿ ಇದನ್ನು ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ತಿಲವನ್ನ ಉಪಯೋಗಿಸಿಕೊಂಡು ಪೂರ್ವಜರಿಗೆ ಅಥವಾ ನಮ್ಮ ಹಿರಿಯರಿಗೆ ಗತಿಸಿದಂಥವರಿಗೆ ತರ್ಪಣಾದಿಗಳನ್ನು ನೀಡುವಂಥದ್ದು ಸರ್ವಶ್ರೇಷ್ಠ ಅನ್ನುವಂಥ ವಿಚಾರ ಇದೆ. ಇನ್ನು ಈ ಅಮಾವಾಸ್ಯೆಯ ದಿನ ಯಾರು ಬೆಲ್ಲವನ್ನ ಮತ್ತೆ ಬೇಲದ ಹಣ್ಣನ್ನ ಸೇರಿಸಿ ಪಾನಕವನ್ನ ಮಾಡಿ ಈ ಪಾನಕ ದಾನವನ್ನ ಮಾಡ್ತಾರೆ ಅಥವಾ ಈ ಜಲಪೂರ್ಣ ಕುಂಭೋದಕವನ್ನ ದಾನ ಮಾಡ್ತಾರೆ ಅವರು ವಿಶೇಷ ಫಲವನ್ನ ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಈ ಗುಡೋದಕ ಕುಂಭದಾನ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು. ಜೊತೆಗೆ ಈ ದಿನ ಬೀಸಣಿಗೆಯನ್ನು ದಾನ ಮಾಡಿದ್ರೂ ಕೂಡ ನಮಗೆ ಅತ್ಯಂತ ಉತ್ತಮವಾದಂಥ ಮುಕ್ತಿ ಸಿಕ್ಕತ್ತೆ, ಭಗವಂತನ ಸಾಯುಜ್ಯವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಸ್ವಲ್ಪ ನೀರನ್ನಾದರೂ ದಾನ ಮಾಡಿ, ಪಾನಕವನ್ನು ದಾನ ಮಾಡಿ, ಬೀಸಣಿಗೆಯನ್ನು ದಾನ ಮಾಡಿ, ಮಜ್ಜಿಗೆಯನ್ನು ದಾನ ಮಾಡಿ ವಿಶೇಷ ಫಲಗಳು ಲಭಿಸುತ್ತೆ ಅನ್ನುವಂಥ ವಿಚಾರ ಧರ್ಮಶಾಸ್ತ್ರದಲ್ಲಿದೆ. ಇದನ್ನು ಕೆಲವರು ಈಗಲೂ ಕೂಡ ಅನುಸರಣೆ ಮಾಡ್ತಾರೆ. ಅದಕ್ಕಾಗಿಯೇ ಈ ರಥೋತ್ಸವದಂದು, ಜಾತ್ರೆಯ ದಿನಗಳಂದು ನೀರನ್ನು ದಾನ ಮಾಡುವಂಥದ್ದು, ಅರವಟ್ಟಿಗೆಗಳನ್ನು ಇಡುವಂಥದ್ದು, ಹಾಗೆ ಮಜ್ಜಿಗೆಯನ್ನಾಗಲಿ ಕೋಸಂಬರಿಯನ್ನಾಗಲಿ ಈ ಬೇಸಿಗೆಯ ಸಂದರ್ಭದಲ್ಲಿ ದಾನ ಮಾಡುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಬಂದಿರುವಂಥ ಈ ವಿಚಾರಗಳನ್ನು ತಾವು ಮನನ ಮಾಡಿಕೊಳ್ಳಿ. ತಮ್ಮ ಕೈಲಾದ ಮಟ್ಟಿಗೆ ಯಥಾಶಕ್ತಿ ಇಂಥ ಕಾರ್ಯಗಳಲ್ಲಿ ಭಾಗವಹಿಸಿ ಪುಣ್ಯ ಸಂಪಾದನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭ ಬಹಳ ಉತ್ತಮವಾದಂಥ ಆರಂಭ. ನಿಮ್ಮ ಯೋಜನೆಗಳು ಉತ್ತಮ ಪ್ರತಿಫಲ ನೀಡುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಮನಸ್ಥಿತಿ ಬಹಳ ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಹೊಸ ಕಾರ್ಯಗಳನ್ನು, ಹೊಸ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ನಿಮಗೆ ತುಂಬ ಅನುಕೂಲತೆಗಳು ಇರುತ್ತೆ. ಗ್ರಹಗತಿಗಳು ಚೆನ್ನಾಗಿದೆ. ಹಾಗಾಗಿ ಮನೆಯ ಒಳಗೆ ಮನೆಯ ಹೊರಗೆ ನಿಮಗೆ ನಿಮ್ಮ ಬೆಂಬಲ ಸಿಕ್ಕುವಂಥದ್ದು. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಇಷ್ಟ ಪಡುವಂಥವರು ಅಥವಾ ನಿಮ್ಮ ಬೆಂಬಲಿಗರು ಈ ದಿನ ತನುಮನ ಧನಗಳನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದಂಥ ಸೌಹಾರ್ದದಿಂದ ಇರುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ಒಂದು ಟೀಮ್ ವರ್ಕ್ ಮಾಡಲಿಕ್ಕೆ ಈ ದಿನ ಅತ್ಯಂತ ಶುಭಕರವಾಗಿರುವಂಥ ದಿನ ನಿಮಗೆ. ಇನ್ನು ಈ ದಿನ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನೀವು ನಂಬಿಕೆಯನ್ನು ಇಟ್ಕೊಂಡು ನೀವು ಯೋಜಿಸಿದಂತಹ ಯೋಜನೆಗಳನ್ನು ಜಾರಿಗೆ ತರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ
ಯಾವುದೇ ಒಂದು ವಿಚಾರದಲ್ಲೂ ಕೂಡ ನೀವು ಮುಂದುವರಿಯುವಂಥದ್ದು ಅಥವಾ ಈ ಸಂಬಂಧವಾಗಿ ನೀವು ಪ್ರಯಾಣ ಮಾಡುವಂಥದ್ದು ಶುಭಕರವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಪತಿಯಾಗಲಿ, ಪತ್ನಿಯಾಗಲಿ ಅವರ ಬೆಂಬಲ ಸಿಕ್ಕೋದ್ರಿಂದ ಈ ದಿನ ಮುತುವರ್ಜಿಯಿಂದ ಕೆಲಸ ಮಾಡುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಇದೆ. ನಿಮ್ಮ ಮುಂದಿನ ಓದು, ವ್ಯಾಸಂಗ, ಉನ್ನತ ಶಿಕ್ಷಣ ಅಥವಾ ನಿಮ್ಮ ಉದ್ಯೋಗ ಇದರ ಬಗ್ಗೆ ನಿಮಗೆ ಒಳ್ಳೆಯ ಮಾಹಿತಿಗಳು ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲಿ ನಿಮಗೆ ಧನಾತ್ಮಕವಾದಂಥ ಒಂದು ಫಲಗಳು ಸಿಕ್ಕುವಂಥ ಸಂದರ್ಭದಲ್ಲಿದ್ದೀರಿ. ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಸ್ವಲ್ಪ ಸಂಯಮದಿಂದ, ಸಹನೆಯಿಂದ ಕೆಲಸಗಳನ್ನು ಮುಂದುವರಿಸುವಂಥದ್ದನ್ನು ಮಾಡಿ. ಏಕೆಂದರೆ ಮಧ್ಯೆ ಮಧ್ಯೆ ನಿಮಗೆ ಕೋಪತಾಪಗಳು ಬರುವಂಥದ್ದು ಕೂಡ ಇದೆ. ಕೆಲವರ ವರ್ತನೆ, ಕೆಲವರ ಮಾತು ನಿಮಗೆ ಈ ದಿನ ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಹಾಗಾಗಿ ಅಲ್ಲಿಂದ ಮನಸ್ಸಿಗೆ ಒಂದು ರೀತಿಯ ಒತ್ತಡ ಉಂಟಾಗುವಂಥದ್ದಿರುತ್ತೆ. ಇದನ್ನು ಬಿಟ್ಟು ಈ ದಿನ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸುವಂಥದ್ದು, ಕೆಲಸದಲ್ಲಿ ಇನ್ವಾಲ್ವ್ ಆಗುವಂಥದ್ದು ಈ ದಿನ ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಈ ದಿನ ಸಂಜೆ ಶಿವನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ಈ ದಿನ ಬೆಳಗಿನ ಸಮಯ ಏನಿದೆ ತುಂಬ ಲವಲವಿಕೆಯಿಂದ ಕೂಡಿರುವಂಥದ್ದು, ತುಂಬ ಚೈತನ್ಯಪೂರ್ಣವಾಗಿ ಇರುವಂಥದ್ದು. ಎನರ್ಜಿ ಲೆವೆಲ್ ಈ ದಿನ ಬಹಳ ಚೆನ್ನಾಗಿದೆ. ಹಲವು ತಾಪತ್ರಯಗಳಿರಲಿ, ತೊಂದರೆಗಳಿರಲಿ, ಅದರ ಮಧ್ಯೆ ಕೂಡ ನಿಮ್ಮ ಕೆಲಸವನ್ನು ಮಾಡುವಷ್ಟು ಒಂದು ದಿಟ್ಟತನ ಇದೆ. ವಿಲ್ ಪವರ್ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ನಿಮ್ಮನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ, ನಿಮ್ಮ ಹಿತಶತ್ರುಗಳಿದ್ದಾರಲ್ಲ, ಅಂಥವರನ್ನು ಕೂಡ ಬಾಯಿ ಮುಚ್ಚಿಸುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಹಾಗಾಗಿನೇ ಕೆಲಸದಲ್ಲಿ ನಿಮ್ಮ ಹಿರಿಯರಿಂದಾಗಲಿ, ನಿಮ್ಮ ಬಂಧು ಮಿತ್ರರಿಂದಲಾಗಲಿ ನಿಮಗೆ ತುಂಬ ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಇದೆ. ಕೆಲಸ ಅಂದರೆ ನಿಮಗೆ ಪ್ರೀತಿ, ಅದಕ್ಕಾಗಿ ಕೆಲಸದಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಧೈರ್ಯ ಸ್ಥೈರ್ಯವನ್ನು ಹೆಚ್ಚಿಸುವಂಥ ಸನ್ನಿವೇಶಗಳೇ ಒದಗಿ ಬರುತ್ತೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ದೋಷಗಳೇನಿದೆ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇನ್ನು ಭಾವನಾತ್ಮಕ ಬೆಂಬಲವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ನಿಮ್ಮ ಪ್ರೀತಿ ಪಾತ್ರರಿಂದ, ನಿಮ್ಮ ಸಂಗಾತಿಯಿಂದ. ಹಾಗಾಗಿ ಈ ದಿನ ನಿಮಗೆ ಬೇಕಾಗಿರುವಂಥ ಕೆಲವು ವಿಚಾರಗಳೇನಿದೆ, ನಿಮ್ಮ ಬೇಡಿಕೆಗಳೇನಿದೆ ಅದನ್ನು ಕೇಳಲಿಕ್ಕೆ ಹಿಂಜರಿಬೇಡಿ, ಭಯಪಡಬೇಡಿ, ಧೈರ್ಯದಿಂದ ಮುಂದುವರಿರಿ. ಏಕೆಂದರೆ ಕೆಲಸಗಳಾಗಬೇಕು, ಬಯಕೆಗಳು ಈಡೇರಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ಒಂದು ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಬಹಳಷ್ಟು ಕಾರಣವಾಗಿರುವಂಥದ್ದು ಕಮ್ಯುನಿಕೇಷನ್, ನಿಮ್ಮ ಮಾತು. ಹಾಗಾಗಿ ಸಂಬಂಧಗಳನ್ನು ಈ ದಿನ ಗಟ್ಟಿಗೊಳಿಸಲಿಕ್ಕೆ ಈ ಮಾತು ಬಹಳ ಮುಖ್ಯವಾಗಿ ನಿಮಗೆ ಸಹಾಯಕವಾಗುತ್ತೆ. ಹಾಗಾಗಿನೇ ಮಾತನ್ನು ಚೆನ್ನಾಗಿಟ್ಕೊಳ್ಳಿ, ಸಂಬಂಧ ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರ, ಅದರಲ್ಲೂ ಹಣಕಾಸಿನ ವಿಚಾರ ಸ್ವಲ್ಪ ಗೊಂದಲ ಏನಾದರೂ ಉಂಟಾದರೆ ಆಶ್ಚರ್ಯ ಪಡುವಂಥ ಅಗತ್ಯ ಏನಿಲ್ಲ. ಈ ದಿನ ಅಂಥ ಒಂದು ವಿದ್ಯಮಾನ ಕೂಡ ನಡೆಯುವಂಥದ್ದು ಇದೆ. ಅದಕ್ಕಾಗಿ ಲೆಕ್ಕಾಚಾರದಲ್ಲಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕಾಗುತ್ತೆ. ಇನ್ನು ಈ ದಿನ ಹಣವನ್ನು ಸಾಲವಾಗಿ ತರುವಂಥದ್ದಾಗಲಿ, ಸಾಲವಾಗಿ ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಈ ವ್ಯವಹಾರವನ್ನು ಆದಷ್ಟು ಈ ದಿನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಒಳ್ಳೆಯ ಅನುಕೂಲ ಇದೆ. ಇದನ್ನು ನೀವು ಮುಂದುವರಿಸ್ಬೋದು, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಆರಂಭದಲ್ಲಿ ಸ್ವಲ್ಪ ಒತ್ತಡಗಳಿರುತ್ತೆ, ಕಾರ್ಯಭಾರ ಜಾಸ್ತಿ ಇರುತ್ತೆ, ಕೆಲಸಗಳ ಸಂಖ್ಯೆ ಅಧಿಕವಾಗಿರೋದ್ರಿಂದ ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದು, ಅಂದರೆ ಯಾವ ಕೆಲಸವನ್ನು ಮೊದಲು ಆರಂಭ ಮಾಡಬೇಕು, ಯಾವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ಇಂಥ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಈ ದಿನ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಏಕೆಂದರೆ ಮನಸ್ಸು ನಿಮ್ಮ ಹಿಡಿತದಲ್ಲಿಲ್ಲ, ನಿಮ್ಮ ಹತೋಟಿಯಲ್ಲಿಲ್ಲ, ನಿಯಂತ್ರಣದಲ್ಲಿಲ್ಲ. ಅದಕ್ಕಾಗಿಯೇ ಹುಚ್ಚು ಮನಸ್ಸಿನ ಆವೇಶದಲ್ಲಿ ಕೆಲವೊಂದು ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ.
ಇನ್ನು ಈ ದಿನ ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿದೆ, ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದು. ಅದಕ್ಕಾಗಿಯೇ ಕುಟುಂಬಸ್ಥರನ್ನು ಫೇಸ್ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನೀವು ಮಾಡಿರುವಂಥ ಒಂದು ಸಣ್ಣ ತಪ್ಪಿಗಾಗಿ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ನಿಮ್ಮ ಒಂದು ತಪ್ಪಾದಂತಹ ನಿರ್ಧಾರ ಇರ್ಬೋದು, ಆವೇಶದ ನಿರ್ಧಾರ, ಆತುರದ ನಿರ್ಣಯ, ಇದರಿಂದ ಇಂತಹ ಅವಘಡಗಳುಂಟಾಗುವಂಥದ್ದಿದೆ. ಇದು ಆಗಾಗ್ಗೆ ಸಂಭವಿಸ್ತಾ ಇರುತ್ತೆ. ಅದಕ್ಕಾಗಿ ಇಂಥ ಒಂದು ಸಂದರ್ಭದಲ್ಲಿ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಸಮಾಧಾನ ಇದ್ದಾಗ, ಪ್ರಶಾಂತವಾಗಿದ್ದಾಗ ಮಾತ್ರ ತೀರ್ಮಾನಗಳು ಬರಲಿ. ಜೊತೆಗೆ ನೀವು ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸುವಂಥದ್ದು ಉತ್ತಮ. ಇನ್ನು ಈ ದಿನ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಎಲ್ಲ ಒಂದು ಕಡೆ ಅದರಿಂದ ತಲೆನೋವು ಬರುವಂಥದ್ದು, ಅದರ ಒತ್ತಡ ಉಂಟಾಗುವಂಥದ್ದು, ಅಲ್ಲಿ ನಿಮಗೆ ನಿಮ್ಮ ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೂ ಕೂಡ ಅಡ್ಡಿ ಆತಂಕಗಳು ಬರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ಸಂಧಾನ, ಸ್ವಲ್ಪ ಹೊಂದಾಣಿಕೆ, ಇದರಿಂದ ಇಂತಹ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನೀವು ನಂಬಿಕೊಂಡಿರುವಂಥ ನೈತಿಕ ಮೌಲ್ಯಗಳೇನಿದೆ ಅದರ ವಿರುದ್ಧವಾಗಿ ಏನೂ ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಣ್ಣ ತಪ್ಪು ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ನಾಳೆ ಆ ದೊಡ್ಡದಾಗಿರುವಂಥ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಹಾಗಾಗಿ ಒಂದು ಸಣ್ಣದರಲ್ಲೇ ಇನ್ನೂ ಅದು ಎಳೆಯದಿದ್ದಾಗಲೇ ಅದನ್ನು ಚೂಟಿ ಹಾಕುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶಿವನ ದರ್ಶನ ಮಾಡ್ಕೊಳ್ಳಿ. ಈ ಸಂಜೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಅನುಮಾನ, ಸ್ವಲ್ಪ ಸಂಶಯ ಇರುವಂಥದ್ದು, ನಿಮ್ಮ ಬಗ್ಗೆನೇ ನಿಮಗೆ ಅನುಮಾನ. ಇನ್ನು ಬೇರೆಯವರು ನಿಮಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಂತೂ ಈ ದಿನ ನಿಮಗೆ ಯಾವುದೇ ರೀತಿಯ ನಂಬಿಕೆ ಇರಲ್ಲ. ಹಾಗಾಗಿನೇ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥದ್ದಿದೆ. ಒಂದು ವೇಳೆ ನೀವು ಮನೆಯ ಬಾಗಿಲಿಗೆ ನೀವೇ ಬೀಗ ಹಾಕುವಂಥದ್ದಿದ್ದರೆ 2 ಅಲ್ಲ 3 ಸಲ 4 ಸಲ ಅದನ್ನು ನೋಡುವಂಥ ಸಂದರ್ಭ, ಪರಿಶೀಲನೆ ಮಾಡುವಂಥ ಸಂದರ್ಭ. ಅಂದರೆ ನೀವು ಮಾಡಿರುವಂಥ ಕೆಲಸ ಸಮರ್ಪಕವಾಗಿದೆಯೇ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ದೃಢೀಕರಿಸಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಈ ದಿನದ ಮನಸ್ಸು ಚಂಚಲವಾಗಿರೋದ್ರಿಂದ, ಏಕಾಗ್ರತೆ ಇಲ್ಲದೆ ಇರೋದ್ರಿಂದ ಕೆಲಸ ಕಾರ್ಯಗಳ ಗುಣಮಟ್ಟ ಅಷ್ಟಕ್ಕಷ್ಟೇ ಇರುತ್ತೆ. ಇದರಿಂದ ಈ ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗುವಂಥ ಸಂದರ್ಭ ಕೂಡ ಇದೆ. ಏಕೆಂದರೆ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇಲ್ಲ, ಅಚ್ಚುಕಟ್ಟುತನ ಅನ್ನುವಂಥದ್ದಿಲ್ಲ. ಹಾಗೆ ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸಬೇಕು ಅನ್ನುವಂತಹ ಒಂದು ಧಾವಂತ ಕೂಡ ಇಲ್ಲ, ಅಂಥ ಒಂದು ಕಮಿಟ್ಮೆಂಟ್ ಕೂಡ ಇಲ್ಲ. ಇದೆಲ್ಲದರ ವಿಚಾರವಾಗಿ ಈ ದಿನ ನಿಮಗೆ ಸೋಮಾರಿತನ ಆವರಿಸ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಅಮೂಲ್ಯ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ವ್ಯಾಪಾರದಿಂದ ನಿಮಗೆ ಮೋಸ ಆಗುತ್ತೆ, ಹಣಕಾಸಿನ ನಷ್ಟ ಉಂಟಾಗುತ್ತೆ, ಜಾಗ್ರತೆ. ಇನ್ನು ಈ ದಿನ ಯಾವುದೇ ಇನ್ವೆಸ್ಟ್ಮೆಂಟ್ ವಿಚಾರ, ಯಾರಿಗಾದರೂ ಸಾಲ ಕೊಡೋವಂಥ ವಿಚಾರ, ಇದರ ಕಡೆ ಈ ದಿನ ನೀವು ಪ್ರಯತ್ನವನ್ನು ಮಾಡಬಾರ್ದು. ಅದು ನಿಮಗೆ ಒಳ್ಳೆಯದನ್ನು ತರಲ್ಲ, ಅನುಕೂಲ ಇರಲ್ಲ, ಲಾಭ ಇರಲ್ಲ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಹೊಂದಿಕೊಂಡು ಹೋಗುವಂಥ ಗುಣ ಇದ್ದರೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು ತುಂಬ ಉತ್ತಮ. ಹಾಗಾಗಿ ನಿಮ್ಮದೇ ಹಠ ಸಾಧನೆ ಬೇಡ. ಇನ್ನು ಪ್ರಯಾಣ ನಿಮಗೆ ಅಷ್ಟೊಂದು ಸುಖವನ್ನು ಸೌಖ್ಯವನ್ನು ತರ್ತಾ ಇಲ್ಲ. ಪ್ರಯಾಣದಲ್ಲಿ ಅಲ್ಪ ಸ್ವಲ್ಪ ಅವಘಡಗಳು ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇದೆ. ಸ್ವಲ್ಪ ಪೂರ್ವ ಸಿದ್ಧತೆಯಿಂದ, ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ. ವಾಹನದಲ್ಲಿ ನೀವು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಈ ವಿಚಾರಗಳನ್ನು ಈ ದಿನ ಗಮನಿಸಬೇಕಾಗುತ್ತೆ. ಇನ್ನು ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಈ ದಿನ ಗಮನ ಕೊಡಿ. ನಿಮಗೆ ಯಾವುದು ಸಲ್ಲಬೇಕೋ ಅದು ಸಲ್ಲತ್ತೆ. ಅಂದರೆ ನಿಮಗೆ ಬರಬೇಕಾಗಿರುವಂಥದ್ದು ಯಾವುದೋ ರೂಪದಿಂದ ಬರುತ್ತೆ. ಆದರೆ ಹುಚ್ಚು ಪ್ರಯತ್ನದಿಂದ ನೀವು ಅಂಥದ್ದನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ, ಸಕ್ಸಸ್ ಆಗಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು
ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಅದರಲ್ಲೂ ಈ ದಿನ ಬೆಳಗಿನ ಅವಧಿ ಏನಿದೆ, ಪೂರ್ವಾಹ್ನ ಬಹಳ ಅತ್ಯುತ್ತಮ ಫಲವನ್ನು ತಂದುಕೊಡುವಂತಹ ಸಂದರ್ಭ ಇದೆ. ಕೆಲಸದಲ್ಲಿ ಶಿಸ್ತಿದೆ, ಇನ್ವಾಲ್ವ್ಮೆಂಟ್ ಇದೆ, ಪ್ರಬುದ್ಧತೆ ಇದೆ. ಹಾಗಾಗಿ ಯಾವ ಕೆಲಸವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಪರಿಚಯ, ಅರಿವು ನಿಮಗಿರುತ್ತೆ. ಇನ್ನು ಕೆಲವು ಹಿತಶತ್ರುಗಳಿಂದ ನಿಮಗೆ ತೊಂದರೆಗಳಾಗಿದೆ. ಅಂಥವರು ಈ ದಿನ ಮತ್ತೆ ನಿಮ್ಮ ಎದುರಿಗೆ ಬರುವಂಥ ಸಾಧ್ಯತೆ ಇದೆ. ಅಂಥವರನ್ನು ಎಲ್ಲಿ ಇಡಬೇಕು ಅನ್ನುವಂಥದ್ದರ ಒಂದು ಪೂರ್ವ ಪರಿಚಯ ನಿಮಗಿರೋದ್ರಿಂದ ಈ ದಿನ ಅವರಿಗೆ ಉತ್ತಮ ಸ್ಥಾನವನ್ನು ತೋರಿಸ್ತೀರಿ. ಅವರನ್ನು ಎಲ್ಲಿಡಬೇಕು, ಎಷ್ಟು ದೂರದಲ್ಲಿಡಬೇಕು, ಆ ಒಂದು ತೀರ್ಮಾನ ಬಹಳ ಪ್ರಬುದ್ಧವಾಗಿರುತ್ತೆ ಈ ದಿನ. ಇನ್ನು ವಿಶೇಷವಾದಂತಹ ಪ್ರತಿಭೆ ಇರುವಂಥವ್ರಿಗೆ ಒಳ್ಳೆಯ ವೇದಿಕೆ ಈ ದಿನ ಸಿಕ್ಕತ್ತೆ. ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ಅವಕಾಶಗಳು ತುಂಬ ಇದೆ. ಇದೇ ಅವಕಾಶಗಳೇ ನಿಮಗೆ ಒಂದು ರೀತಿಯಲ್ಲಿ ಹವ್ಯಾಸವಾಗುವಂಥದ್ದು, ಅದರಿಂದ ಹಣ ಸಂಪಾದನೆ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ಎಲ್ಲ ವಿಚಾರಗಳಿಗೂ ಕೂಡ ಈ ದಿನ ನಿಮಗೆ ಒಂದು ತಿರುವು ಸಿಕ್ಕುವಂಥದ್ದು, ಇದು ಟರ್ನಿಂಗ್ ಪಾಯಿಂಟ್. ಇದನ್ನು ನೀವು ಸಮರ್ಥವಾಗಿ ಯೋಜನೆ, ಮುಂದಿನ ಭವಿಷ್ಯದಲ್ಲಿ ಆಗಬೇಕಾಗಿರುವಂಥ ಒಂದು ಪ್ರಗತಿ, ಇದನ್ನು ಗಮನದಲ್ಲಿಟ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಪ್ರೀತಿ ಪಾತ್ರರಿಂದ ನಿಮಗೆ ಸಂಪೂರ್ಣವಾದಂಥ ಒಂದು ಸಹಕಾರ ಸಿಕ್ಕತ್ತೆ. ನಿಮ್ಮ ಪತಿಯಿಂದ, ಪತ್ನಿಯಿಂದ ನಿಮಗೆ ಬೇಕಾದಂತಹ ಯಾವುದೂ ಅನುಕೂಲಕರವಾಗಿರುವಂಥ ಸಂದರ್ಭಗಳಿದೆ, ಅದನ್ನು ಗರಿಷ್ಠ ಪ್ರಮಾಣದಲ್ಲಿ, ಗರಿಷ್ಠ ಮಟ್ಟದಲ್ಲಿ ಉಪಯೋಗಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಪ್ರೀತಿಯಲ್ಲಿ ಸಂತೋಷ ಕಾಣುವಂಥದ್ದು ಹೇಗೆ ಅನ್ನುವಂಥ ವಿಚಾರ ಹೊಸ ಆಯಾಮವನ್ನು ತಂದುಕೊಡುತ್ತೆ ನಿಮಗೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವೇ ನಿರ್ವಹಣೆ ಮಾಡಿಕೊಳ್ಳುವಷ್ಟು ಸ್ವತಂತ್ರರಾಗಿದ್ದೀರಿ. ಆದ್ದರಿಂದಲೇ ಬೇರೆಯವರ ಮೇಲೆ ಡಿಪೆಂಡ್ ಆಗುವಂಥದ್ದು, ಬೇರೆಯವರನ್ನು ಆಶ್ರಯಿಸುವಂಥದ್ದು, ಇದನ್ನು ಆದಷ್ಟು ಕಡಿಮೆ ಮಾಡಿಕೊಂಡಿದ್ದೀರಿ. ಆದರೆ ಬೇಡದ ವಿಚಾರಕ್ಕೆ ಈ ದಿನ ಬೇರೆಯವರ ಅಥವಾ ಮೂರನೆಯವರ ಒಂದು ಸಲಹೆ, ಮಾರ್ಗದರ್ಶನಕ್ಕಾಗಿ ಕಾಯುವಂಥ ಒಂದು ಸಂದರ್ಭ ಕೂಡ ಬರ್ಬೋದು. ಇದು ಅನಾವಶ್ಯಕ. ಆದರೆ ಅವರನ್ನು ಆಶ್ರಯಿಸಿ, ಅವರ ಅಭಿಪ್ರಾಯವನ್ನು ತಿಳಿದು ಮುಂದೆ ಹೋಗುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನೀವು ನಿಮ್ಮ ವಿವೇಚನೆಯನ್ನು ಬಳಸಿ ತೀರ್ಮಾನವನ್ನು ನೀವೇ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಸ್ವಾಭಿಮಾನಿಯಾಗಿರುವಂಥ ನೀವು ಈ ದಿನ ಯಾರ ಮರ್ಜಿಗೂ ಒಳಗಾಗಬಾರ್ದು, ನಿಮ್ಮತನವನ್ನು ಬಿಟ್ಟು ಕೊಡಬಾರ್ದು, ದಾಕ್ಷಿಣ್ಯಕ್ಕೆ ಒಳಗಾಗಬಾರ್ದು. ಅಂಥ ಒಂದು ಒತ್ತಡದ ಸನ್ನಿವೇಶ ಬರುತ್ತೆ. ಸ್ವಲ್ಪ ಜಾಗೃತರಾಗಿ ನಿಭಾಯಿಸಬೇಕು. ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿದೆ, ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಸಂಜೆಯ ಸಮಯಕ್ಕೆ ನೀವು ಶಿವನ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನದಲ್ಲಿ ಬಹುಪಾಲು ಸಕ್ಸಸ್ಸನ್ನು ಕಾಣುವಂಥ ದಿನ. ಏಕೆಂದರೆ ಈ ದಿನ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ಎಲ್ಲವೂ ಕೂಡ ಏಕೀಕೃತವಾಗಿ ಇರುವಂಥದ್ದು, ಒಳ್ಳೆಯ ಸಿಂಕ್ರನೈಸ್ ಆಗುತ್ತೆ. ಹಾಗಾಗಿ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಎಲ್ಲ ಕಡೆಯಿಂದ ಸಪೋರ್ಟು ಸಿಕ್ಕತ್ತೆ. ಹಾಗೆ ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ. ಇನ್ನು ಒತ್ತಡಗಳಿದೆ, ಆದರೂ ಕೂಡ ಅದನ್ನು ನಿಭಾಯಿಸುವಂಥ ಒಂದು ಶಕ್ತಿ ಚೆನ್ನಾಗಿದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿ ನೀವು ಆರಂಭ ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗತ್ತೆ ಅನ್ನುವಂಥ ವಿಚಾರ ಮನಸ್ಸಿಗೆ ಬಂದರೆ ಸಕ್ಸಸ್ಸೇ ಅದು. ಹಾಗಾಗಿ ಅಂಥ ಒಂದು ಸಂದರ್ಭಗಳಲ್ಲಿ ಈ ದಿನ ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಉತ್ತಮ ಅವಕಾಶಗಳು ಸಿಕ್ಕುವಂಥ ಸಂದರ್ಭ ಇದೆ. ಇನ್ನು ಹಣಕಾಸಿನ ವಿಚಾರ ನೆನ್ನೆಗಿಂತ ಈ ದಿನ ಚೆನ್ನಾಗಿದೆ. ಆದರೆ ಲೆಕ್ಕಾಚಾರದಲ್ಲೇ ಹಣದ ವ್ಯವಹಾರಗಳನ್ನು ನೀವು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಏನೋ ಒಂದು ಸಂತೋಷ, ಏನೋ ಒಂದು ಸಂಭ್ರಮ. ಹಾಗಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿ ನಿಮಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ಹಿಂದೆ ಮಾಡಿರುವಂಥ ಒಂದು ಒಳ್ಳೆಯ ಕೆಲಸದ ಒಂದು ಪರಿಣಾಮ ಏನಿದೆ, ಅದು ಈ ದಿನ ಒಂದು ಫಲಿತಾಂಶದ ರೂಪದಲ್ಲಿ ನಿಮಗೆ ಬರುವಂಥದ್ದು. ಅದು ಕೂಡ ನಿಮಗೆ ತುಂಬ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಸೃಷ್ಟಿ ಮಾಡಿ ಕೊಡ್ತಾ ಇದೆ. ಇನ್ನು ಈ ದಿನ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಒಂದು ಸಹಾಯ, ಸಹಕಾರ, ಪರೋಪಕಾರ, ಇದೆಲ್ಲ ಗುಣಗಳು ಕೂಡ ಎಲ್ಲೋ ಒಂದೊಂದು ಕಡೆ ಹೈಲೈಟ್ ಆಗುವಂಥ ಸಾಧ್ಯತೆ ಇರುತ್ತೆ.
ಹಾಗಾಗಿ ಈ ದಿನ ನಿಮಗೆ ಸಂಪೂರ್ಣವಾದಂತಹ ತೃಪ್ತಿ, ಜೊತೆಗೆ ನಿಮ್ಮನ್ನು ನಂಬಿದಂಥವ್ರಿಗೂ ಕೂಡ ಈ ದಿನ ಅನುಕೂಲತೆಗಳು ಇರುವಂಥ ಸಂದರ್ಭ. ಆದರೆ ವಿದ್ಯಾರ್ಥಿಗಳು ಮಾತ್ರ ಈ ದಿನ ಹೆಚ್ಚಿನ ಮುತುವರ್ಜಿಯಿಂದ ಅಭ್ಯಾಸವನ್ನು ಮಾಡಬೇಕು. ನಿಮ್ಮ ಒಂದು ಓದಿನಲ್ಲಿ, ವ್ಯಾಸಂಗದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಇನ್ನು ಕೃಷಿಕರಿಗೆ ಈ ದಿನ ನೀವು ಮುಂದೆ ಸಾಗಲಿಕ್ಕೆ, ಸಮೃದ್ಧಿಯ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥ ಸಂದರ್ಭ ಈ ದಿನ ಬರ್ತಾ ಇದೆ. ಹಾಗಾಗಿ ಮುಂದಿನ ಭವಿಷ್ಯದ ದೃಷ್ಟಿಯಲ್ಲಿ ನೀವು ಉತ್ತಮವಾದಂಥ ಅವಕಾಶಗಳನ್ನು ಪಡ್ಕೊಳ್ತೀರಿ. ಅದನ್ನು ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಹಿರಿಯರನ್ನು, ಗಣ್ಯರನ್ನು, ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನಿಸ್ಸಂಶಯವಾಗಿ ಅವರು ಹೇಳುವಂಥ ಸಲಹೆಗಳನ್ನು ಪರಿಪಾಲನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಶಿವಸ್ತೋತ್ರವನ್ನು ಸಂಜೆಗೆ ನೀವು ಸ್ಮರಣೆ ಮಾಡ್ತಾ ಇರಿ. ಶಿವನನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುವಂತಹ ಸಂದರ್ಭ ಇದೆ. ಅಂದರೆ ಕೆಲಸ ಕಾರ್ಯಗಳಿಂದ ನಿರೀಕ್ಷಿತ ಮಟ್ಟದಲ್ಲಿ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಪ್ರತಿಫಲ ಸಿಕ್ಕಲ್ಲ. ಹಾಗಾಗಿನೇ ನಿಮಗೆ ಅಪರಿಚಿತವಾದಂತಹ ಕಾರ್ಯಕ್ಷೇತ್ರ ಯಾವುದಿದೆ ಅದಕ್ಕೆ ಕೈ ಹಾಕಬೇಡಿ. ಗೊತ್ತಿರುವಂಥ ಕೆಲಸಗಳನ್ನಷ್ಟೇ ಮಾಡಿ. ಗೊತ್ತಿಲ್ಲದ ವಿಚಾರಗಳಾಗಲಿ, ಗೊತ್ತಿಲ್ಲದ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಂವಾದ ಆಗಲಿ, ಅಥವಾ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಇದು ನಿಮಗೆ ಅಷ್ಟೊಂದು ಒಳ್ಳೆಯ ಪ್ರತಿಫಲವನ್ನು ತರಲ್ಲ. ಇನ್ನು ಈ ದಿನ ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ಕೆಲವರಿಗೆ ತಪ್ಪು ಅಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇದೆ. ನಿಮ್ಮ ಬಗ್ಗೆ ನೀವೇ ಒಂದು ಕಡೆ ಎಲ್ಲೋ ಅಪಪ್ರಚಾರ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಮಾತು ಬರುವಂಥದ್ದು ಇದೆ. ಹಾಗಾಗಿನೇ ತಪ್ಪು ಅಭಿಪ್ರಾಯ ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ನಿಮ್ಮ ಬಗ್ಗೆ ನೀವು ಏನನ್ನ ಹೇಳಿಕೊಳ್ಳಲಿಕ್ಕೆ ಹೋಗಬೇಡಿ. ನಿಮ್ಮ ಸಾಧನೆಯನ್ನು ಯಾರಿಗೂ ಹೇಳಬೇಡಿ ಈ ದಿನ. ಏಕೆಂದರೆ ನಿಮಗೆ ಗೊತ್ತಿರುವಂಥವ್ರಿಗೆ ನಿಮ್ಮ ಸಾಧನೆಯ ಬಗ್ಗೆ ಗೊತ್ತಿದೆ. ಆದರೆ ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆ ನಿಮ್ಮ ಸಾಧನೆಯನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈ ದಿನ. ಅದಕ್ಕಾಗಿ ಆದಷ್ಟು ನಿಮ್ಮ ಬಗ್ಗೆ ನೀವು ಮಾತಾಡುವಂಥದ್ದನ್ನು ನಿಲ್ಲಿಸ್ಬಿಡಿ. ಇನ್ನು ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ದಾಖಲೆಗಳನ್ನು ಮುಂದೆ ಇಟ್ಟುಕೊಂಡೇ ವ್ಯವಹಾರಗಳನ್ನು ಮಾಡಬೇಕು. ಬಾಯಿ ಮಾತಿಗೆ ಈ ದಿನ ಯಾವುದೇ ವ್ಯವಹಾರ ಬೇಡ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ವಪಕ್ಷಪಾತ ಏನಿದೆ, ಅಥವಾ ನಿಮಗೆ ಕೇಡನ್ನು ಬಯಸುವಂಥವರು ನಿಮ್ಮ ಹತ್ತಿರದ ಬಂಧುಗಳೇ, ಅಂಥವರ ಒಂದು ಪ್ರಯತ್ನ ಈ ದಿನ ಹೆಚ್ಚು ಹೆಚ್ಚು ಇರುವಂಥ ಸಾಧ್ಯತೆ ಇರುತ್ತೆ. ಅಂಥದ್ರ ಕಡೆ ಈ ದಿನ ಗಮನ ಕೊಡಿ. ಆದಷ್ಟು ಅಂಥ ಪ್ರಯತ್ನಗಳನ್ನು ಎಂಟರ್ಟೈನ್ ಮಾಡಬೇಡಿ. ಇನ್ನು ಈ ದಿನ ಯಾವುದೇ ಒಂದು ಹಣದ ವಿಚಾರ ಆಗಲಿ, ಸಾಲದ ವಿಚಾರ ಆಗಲಿ, ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ತೀರ್ಮಾನಗಳನ್ನು ಆದಷ್ಟು ಈ ದಿನ ತೆಗೆದುಕೊಳ್ಬೇಡಿ. ಯಾಕೆಂದರೆ ಆ ತೀರ್ಮಾನ ತೆಗೆದುಕೊಳ್ಳುವಂಥ ಒಂದು ಪರಿಸ್ಥಿತಿಗಳು ಅಷ್ಟೊಂದು ಚೆನ್ನಾಗಿಲ್ಲ. ನಾಳೆಯ ದಿನ ಪಶ್ಚಾತ್ತಾಪಕ್ಕೆ ಒಳಗಾಗುವಂಥ ಸಂದರ್ಭ ಇರುತ್ತೆ. ಇನ್ನು ಅನಿರ್ದಿಷ್ಟವಾದಂತಹ ಒಂದು ಯೋಜನೆಗಳನ್ನು ರೂಪಿಸುವಂಥದ್ದು ಕೂಡ ಇದೆ. ಆತುರದಿಂದ ಕೆಲಸ ಮಾಡಿಬಿಡ್ತೀರಿ ಈ ದಿನ. ಇವೆಲ್ಲವನ್ನೂ ಕೂಡ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅಂದರೆ ಪ್ರಮುಖವಾದಂಥ ವಿಚಾರಗಳಲ್ಲಿ ತೀರ್ಮಾನಕ್ಕೆ ಕೈ ಹಾಕಬಾರ್ದು. ಇನ್ನು ಈ ದಿನ ನಿಮ್ಮ ಪ್ರಯಾಣದ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಿನ ಯಾರು ಏನು ಹೇಳ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ. ನಿಮ್ಮ ಒಳಿತಿಗಾಗಿ, ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ಕುಟುಂಬದ ಹಿತರಕ್ಷಣೆಗಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಮೂರನೆಯವರ ಮಾತಿಗೆ ಈ ದಿನ ಹೆಚ್ಚು ಮಾನ್ಯತೆಯನ್ನು ಕೊಡಬೇಡಿ. ಅಂಥ ಒಂದು ಅಪಪ್ರಚಾರದ ಮಾತುಗಳಿರ್ಬೋದು, ನಿಮ್ಮ ಒಂದು ಹೆಸರಿಗೆ ಮಸಿ ಬಳಿಯುವಂಥ ಪ್ರಯತ್ನದ ಮಾತುಗಳಾಗಿರ್ಬೋದು, ಅದಕ್ಕೆ ಈ ದಿನ ಹೆಚ್ಚು ಮಾನ್ಯತೆ ಬೇಡ. ನಿಮ್ಮ ಕೆಲಸಗಳಲ್ಲಷ್ಟೇ ನಿಮ್ಮ ಇನ್ವಾಲ್ವ್ಮೆಂಟ್ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವನ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ, ನೀವು ಆಲೋಚಿಸುವಂಥ ಒಂದು ಯೋಜನೆಗಳೇನಿದೆ, ಅದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ಈ ದಿನ ಒಂದಲ್ಲ ಎರಡು ಸಲ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಇಲ್ಲ
ಕುಟುಂಬಸ್ಥರನ್ನು ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯ ಪಡೆದು ಮುಂದುವರಿಯುವಂಥದ್ದು ಉತ್ತಮ. ಇದು 2 ರೀತಿಯ ಅಡ್ವಾಂಟೇಜ್ ನಿಮಗೆ. ಒಂದು, ಕುಟುಂಬಸ್ಥರನ್ನು ಕೂಡ ನಿಮ್ಮ ಒಂದು ಯೋಜನೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಅವರನ್ನು ಲೂಪಲ್ಲಿ ಇಟ್ಕೊಳ್ಳುವಂಥದ್ದು, ಜೊತೆಗೆ ನಿಮಗೆ ಬೇಕಾದಂಥ ಒಂದು ಮಾರಲ್ ಸಪೋರ್ಟ್ ಏನಿದೆ ಅದನ್ನು ಕೂಡ ಪಡ್ಕೊಳ್ಳುವಂಥದ್ದು. ಹಾಗಾಗಿ ಒಂದೇ ಏಟಿಗೆ 2 ಹಕ್ಕಿಗಳನ್ನು ಅಥವಾ 2 ಹಣ್ಣುಗಳನ್ನು ಉದುರಿಸಿದಂಥ ಒಂದು ಪ್ರಯತ್ನ ನಿಮ್ಮದಾಗುತ್ತೆ, ಸಕ್ಸಸ್ ಆಗುತ್ತೆ. ಇನ್ನು ಈ ದಿನ ಮನೆಯ ಹೊರಗಿನವರೇ ನಿಮ್ಮನ್ನು ತುಂಬ ಇಷ್ಟಪಡುವಂಥವ್ರು. ಮನೆಯ ಒಳಗೆ ಒತ್ತಡ ಇದೆ, ಹೊರಗೆ ಈ ದಿನ ನಿಮಗೆ ಸಂತೋಷ ಇದೆ. ಅದಕ್ಕಾಗಿಯೇ ಹೆಚ್ಚು ಸಮಯ ಮನೆಯ ಹೊರಗೆ ಕಳೆಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಚುವಂಥವ್ರು ಅಥವಾ ನಿಮ್ಮಲ್ಲಿರುವಂಥ ಒಂದು ಸರಿ ತಪ್ಪುಗಳನ್ನು ಗುರುತಿಸುವಂಥ ಸ್ನೇಹಿತರು ಯಾರಿದ್ದಾರೆ ಅವರಿಂದ ನಿಮಗೆ ವಿಶೇಷ ಪ್ರಯೋಜನಗಳು ಈ ದಿನ ಆಗುವಂಥದ್ದಿದೆ. ಒಂದು ದೊಡ್ಡ ಎಡವಟ್ಟೇನಿದೆ, ಒಂದು ಮಹಾ ಪ್ರಮಾದ ಅದು ತಪ್ಪುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾಳೆ ನಡೆಯುವಂಥ ಅನಾಹುತಕ್ಕೆ ಈ ದಿನ ಅವರ ಎಚ್ಚರಿಕೆಯ ಗಂಟೆ ನಿಮ್ಮನ್ನು ಎಚ್ಚರಿಸುತ್ತೆ. ಇದು ವಿಶೇಷವಾಗಿ ನಿಮ್ಮ ಗೆಳೆಯರಿಗೆ ಈ ದಿನ ನೀವು ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ಯಾವುದೇ ಸಾಹಸದ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ವಿವೇಕ ಇದೆ, ವಿವೇಚನೆ ಇದೆ, ಬುದ್ಧಿವಂತಿಕೆ ಇದೆ, ಅನುಭವ ಇದೆ, ಎಲ್ಲವೂ ಇದೆ. ಆದರೆ ಈ ದಿನ ಅದು ಯಾವುದೂ ಕೂಡ ನಿಮ್ಮ ಪ್ರಯೋಜನಕ್ಕೆ ಬರಲ್ಲ, ನಿಮಗೆ ಬೆನ್ನಿಗೆ ನಿಲ್ಲಲ್ಲ ಅದು. ಅದಕ್ಕಾಗಿಯೇ ಈ ದಿನ ಸಾಹಸ ಕೆಲಸಗಳನ್ನು ಮಾಡುವಂಥದ್ದಾಗಲಿ ಅಥವಾ ಈ ದಿನ ಅತಿಮಾನುಷ ಒಂದು ಆಲೋಚನೆಗಳು ಮಾಡುವಂಥದ್ದಾಗಲಿ, ವಿಚಿತ್ರವಾದಂಥ ಆಲೋಚನೆಗಳನ್ನು ಮಾಡುವಂಥದ್ದನ್ನಾಗಲಿ ನಿಲ್ಲಿಸ್ಬಿಡಿ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿರುವಂಥ ಆಲೋಚನೆಗಳು ಮಾತ್ರ ನಿಮ್ಮ ಮನಸ್ಸಿಗೆ ಬರಬೇಕು. ಹಾಗಾಗಿ ಜೀವನ ಅಂದರೆ ಇನ್ನೂ ಸಾಕಷ್ಟು ದೂರ ಕ್ರಮಿಸಬೇಕಾಗಿರುವಂಥ ಸಂದರ್ಭ ಇದೆ. ಅದಕ್ಕಾಗಿ ಮುಂದಿನ ಭವಿಷ್ಯವನ್ನು ನೀವು ದೃಷ್ಟಿಯಲ್ಲಿಟ್ಟುಕೊಂಡು ನಿಮ್ಮ ಒಂದು ನಡತೆಯನ್ನು, ವ್ಯವಹಾರಗಳನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮಗೆ ಯಾವ ಕ್ಷೇತ್ರದಲ್ಲಿ ಮುಂದುವರೆದರೆ ಅನುಕೂಲ ಇದೆ, ಲಾಭ ಇದೆ, ಸಂತೋಷ ಇದೆ, ಇದನ್ನು ಗುರುತಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮುಂದಿನ ದಾರಿ ಯಾವುದು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಸ್ವಲ್ಪ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ. ಭವಿಷ್ಯದ ದೃಷ್ಟಿಯಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳೇನಿದೆ, ಅಭಿಪ್ರಾಯಗಳೇನಿದೆ ಅದು ಏಕಮುಖಿಯಾಗಿರಬೇಕು. ಇದನ್ನು ಈ ದಿನ ಕಾಪಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನದ ಆರಂಭ ಉತ್ತಮವಾದಂಥ ಆರಂಭ. ಅದರಲ್ಲೂ ಏನೋ ಸಡಗರ, ಸಂಭ್ರಮ ಇರುವಂಥದ್ದು, ಕೆಲಸದಲ್ಲಿ ತುಂಬ ಆಸಕ್ತಿ ಇರುವಂಥದ್ದು. ಅದಕ್ಕಾಗಿಯೇ ನೀವು ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಬಹಳ ವಿಶೇಷ ದೃಷ್ಟಿಯಲ್ಲಿ ನೋಡುವಂಥದ್ದು. ಈ ದೃಷ್ಟಿಕೋನ ಇದೆ, ಪರ್ಸ್ಪೆಕ್ಟಿವ್ ಏನಿದೆ ಅದು ಬಹಳ ಮುಖ್ಯ. ಯಾರನ್ನು ಯಾವ ದೃಷ್ಟಿಯಲ್ಲಿ ನೋಡ್ತೇವೆ ಅದೇ ರೀತಿಯಲ್ಲಿ ಆ ವ್ಯಕ್ತಿತ್ವ ನಮ್ಮ ಕಣ್ಣೆದುರಿಗೆ ಬರುತ್ತೆ. ಹಾಗಾಗಿ ಈ ದಿನ ಧನಾತ್ಮಕವಾಗಿರುವಂಥ ದಿನ, ಎಲ್ಲ ಕಡೆ ಪಾಸಿಟಿವ್ ಆಗಿರುವಂಥ ಒಂದು ರೆಸ್ಪಾನ್ಸ್ ಬರುವಂಥದ್ದಿದೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ ತುಂಬ ಯಶಸ್ಸಿದೆ, ತುಂಬ ಪ್ರಗತಿ ಇದೆ. ವ್ಯಾಪಾರದಲ್ಲಿ ಹಣಕಾಸಿನ ಲಾಭ ಇರುವಂಥದ್ದು, ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭಗಳು ತುಂಬ ಇದೆ. ಆದರೆ ಈ ಯಶಸ್ಸಿನಿಂದ ನೀವು ಬೀಗುವಂಥದ್ದಾಗಲಿ, ಆ ಯಶಸ್ಸಿನ ಗುಂಗಿನಲ್ಲಿ ನಿಮ್ಮ ಕರ್ತವ್ಯವನ್ನು ಮರೆಯುವಂಥದ್ದು, ದಾರಿ ತಪ್ಪುವಂಥ ಒಂದು ಪ್ರಯತ್ನ ಈ ದಿನ ಆಗಬಾರ್ದು. ಹಾಗಾಗಿ ನಿಮ್ಮ ಗುರಿಯತ್ತಲೇ ನೀವು ಏಕಮುಖವಾಗಿ ಸಾಗ್ತಾ ಇರುವಂಥದ್ದು, ಇದು ನಿಮಗೆ ಈ ದಿನದ ಅಜೆಂಡಾ ಆಗಿರಬೇಕಾಗತ್ತೆ. ಇನ್ನು ಈ ದಿನ ಸಮಸ್ಯೆಗಳು ಬರುತ್ತೆ. ಎಲ್ಲ ಒಂದು ಕಡೆ ತೊಂದರೆ, ತಾಪತ್ರಯಗಳು ಬಂದಾಗ ಅದನ್ನು ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಏಕೆಂದರೆ ಈ ದಿನ ನೀವೊಬ್ಬರೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ಸಂಬಂಧಪಟ್ಟವರ ಸಹಕಾರ ಬೇಕಾಗುತ್ತೆ. ಇನ್ನು ಈ ದಿನ ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ತೊಂದರೆಗಳು, ಅನಾನುಕೂಲತೆಗಳು, ಅದರಿಂದ ಈ ದಿನ ನೀವು ಕೈಗೊಳ್ಳುವಂಥ ಒಂದು ತೀರ್ಮಾನದಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿಮ್ಮ ಮುಂದಿನ ಆಲೋಚನೆಗಳಂತೆ ನಿಮ್ಮ ತೀರ್ಮಾನ ಇರಬೇಕಾಗತ್ತೆ. ಇನ್ನು ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥ, ಆತ್ಮಸ್ಥೈರ್ಯ ಹೆಚ್ಚಾಗುವಂಥ ಕೆಲವು ಕೆಲಸಗಳು ಈ ದಿನ ನಿಮಗಿಂದ ಆಗುವಂಥದ್ದು ಕೂಡ ಇದೆ. ಉತ್ತಮವಾದಂಥ ದಿನ. ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆ. ಜೊತೆಗೆ ನಿಮ್ಮ ಒಂದು ಸ್ವಂತ ನಿರ್ಧಾರಗಳೇನಿದೆ ಇದರಲ್ಲಿ ನಂಬಿಕೆ ಇಟ್ಟು ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು
ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆ ವ್ಯವಹಾರ ನಡೆಸುವಂಥ ಸಂದರ್ಭ, ಮಾತುಕತೆ ನಡೆಸುವಂಥ ಸಂದರ್ಭ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅಪರಿಚಿತರಿಂದ ಈ ದಿನ ನಿಮಗೆ ಸ್ವಲ್ಪ ದ್ರೋಹ ಉಂಟಾಗುವಂಥದ್ದು, ಮನಸ್ಸಿಗೆ ಒತ್ತಡ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ. ಇನ್ನು ವಿಶೇಷವಾಗಿ ವೈವಾಹಿಕ ಸುಖ, ಪತಿ ಪತ್ನಿಯರ ಮಧ್ಯೆ ಇರುವಂಥ ಸಂಬಂಧ, ಇಲ್ಲಿ ಯಾವುದೇ ರೀತಿಯಲ್ಲಿ ರಹಸ್ಯವಾಗಿರುವಂಥ ಮುಚ್ಚು ಮರೆ ಇಲ್ಲದಂಥ ಮಾತುಗಳನ್ನು ಈ ದಿನ ನೀವು ಆಡಬೇಕಾಗತ್ತೆ. ಹಾಗಾಗಿ ನಿಮ್ಮ ದಾರಿ ಮುಂದೆ ಹೇಗಿರುತ್ತೆ, ನಿಮ್ಮ ಆಲೋಚನೆಗಳು ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಒಂದು ಚಿತ್ರಣ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಇದೆ. ಏಕೆಂದರೆ ಅಂಥ ಪರಿಸ್ಥಿತಿ ಸನ್ನಿವೇಶವೇ ನಿಮಗೆ ಈ ದಿನ ಒಂದು ಪಾಠವನ್ನು ಹೇಳಿಕೊಡುತ್ತೆ. ಅದೇ ನಿಮಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ. ಇದು ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಶಿವನ ದರ್ಶನ ಮಾಡಿಕೊಳ್ಳಿ. ಈ ದಿನ ಸಂಜೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗುವಂಥದ್ದಿದೆ. ನೀವು ಅಂದುಕೊಳ್ಳುವಂಥದ್ದೇ ಒಂದು, ಅಲ್ಲಿ ನಡೆಯುವಂಥದ್ದೇ ಮತ್ತೊಂದು. ಹಾಗಾಗಿ ನೀವು 10 ರೂಪಾಯಿಯಲ್ಲಿ ವ್ಯವಹಾರ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅಲ್ಲಿ 20 ರೂಪಾಯಿನಷ್ಟು ಖರ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿ ಇರಲ್ಲ. ಇದರಿಂದ ನಿಮಗೆ ಅಸಂತೋಷ ಉಂಟಾಗುವಂಥದ್ದು, ಅಸಮಾಧಾನ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ದಿನದ ವ್ಯವಹಾರಗಳಲ್ಲಿ. ಇನ್ನು ಈ ದಿನ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು, ಅದು ಬೇರೆ ಬೇರೆ ರೂಪಾಂತರಗಳನ್ನು ಪಡ್ಕೊಳ್ಳುವಂಥದ್ದು. ಹಾಗಾಗಿನೇ ನೀವು ಒಂದನ್ನು ಪರಿಹಾರ ಮಾಡಲಿಕ್ಕೆ ಹೋದರೆ ಅಲ್ಲಿ ಮತ್ತೊಂದು ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಯೇ ಇಲ್ಲ, ನಿಶ್ಚಿಂತೆಯಿಂದ ಇರಬಹುದು ಅನ್ನುವಂಥ ಒಂದು ಮಾತು ದೂರವಾಗಿ ಉಳಿಯುವಂಥದ್ದು. ಅಂಥ ಒಂದು ಯೋಗ ನಿಮಗಿಲ್ಲ. ಈ ದಿನ ಸಮಸ್ಯೆ ಒಳಗೇ ಇರಬೇಕು, ಅದನ್ನು ಎದುರಿಸ್ತಲೇ ಇರಬೇಕು. ಅದರಿಂದ ಬರುವಂಥ ಕಹಿ ಅನುಭವಗಳನ್ನು ಈ ದಿನ ನೀವೇ ಕೈಯಾರೆ ಸ್ವತಃ ನೀವು ಮಾಡಿಕೊಳ್ಳುವಂಥದ್ದು ಅಥವಾ ಅನುಭವಿಸುವಂಥದ್ದು ಆಗತ್ತೆ. ಇನ್ನು ಈ ದಿನ ನಿಮ್ಮ ಪರಿಹಾರ ಸೂತ್ರಗಳೇನಿದೆ ಅಥವಾ ನಿಮ್ಮ ಅಭಿಪ್ರಾಯಗಳೇನಿದೆ ಅದಕ್ಕೆ ಮಾನ್ಯತೆ ಇಲ್ಲ, ಬೆಲೆ ಇಲ್ಲ, ಅದು ಪ್ರಾಕ್ಟಿಕಲ್ ಆಗಿರಲ್ಲ. ಅದಕ್ಕಾಗಿಯೇ ಅಂಥ ವಿಚಾರಗಳಲ್ಲಿ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನೀವು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತರಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಒತ್ತಡ ಇರುವಂಥದ್ದು, ಹೇಳಿಕೊಳ್ಳಲಾಗದಂಥ ಒಂದು ನೋವು ನಿಮ್ಮನ್ನು ಬಾಧಿಸುತ್ತೆ ಈ ದಿನ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಆಗಿರುವಂಥ ನೋವು, ಹಣಕಾಸಿನ ವಿಚಾರದಲ್ಲಿ ಆಗಿರುವಂಥ ಒಂದು ದ್ರೋಹ, ನಿಮ್ಮ ಮಿತ್ರರು ನಿಮಗೆ ಬಗೆದಿರುವಂತಹ ಒಂದು ಮಿತ್ರ ದ್ರೋಹ ಏನಿದೆ, ಬೆನ್ನಿಗೆ ಚೂರಿ ಹಾಕುವಂಥ ಪ್ರಯತ್ನ, ಇದರಿಂದ ಮನಸ್ಸು ತುಂಬ ಬಾಧೆಗೆ ಒಳಪಡುವಂಥ ಸಾಧ್ಯತೆ. ಅದರಿಂದ ಹೊಟ್ಟೆಯಲ್ಲಿ ಏನೋ ಒಂದು ರೀತಿಯಲ್ಲಿ ತಳಮಳ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ನಿಮ್ಮಲ್ಲಿ ಎಷ್ಟೇ ಆತ್ಮವಿಶ್ವಾಸ ಇರಲಿ, ಎಷ್ಟೇ ಧೈರ್ಯ ಇರಲಿ, ಎಷ್ಟೇ ಬಲ ಇದ್ದರೂ ಕೂಡ ಈ ದಿನ ಯಾವುದೂ ಸಕಾಲಕ್ಕೆ ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ದುರ್ಬಲವಾದಂಥ ಒಂದು ಪರಿಸ್ಥಿತಿ ನಿಮಗೆ ಇರುವಂಥದ್ದು. ಅದನ್ನು ಆದಷ್ಟು ಸ್ಟ್ರೆಂಥನ್ ಮಾಡಿಕೊಳ್ಬೇಕು. ಅಂಥ ಪರಿಸ್ಥಿತಿಯಿಂದ ಹೊರಬರಬೇಕು. ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಹಾಗಾಗಿನೇ ಈ ದಿನ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಸಂಜೆ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದು, ಶಿವನ ದರ್ಶನ ಮಾಡುವಂಥದ್ದು ನಿಮಗೆ ಉತ್ತಮ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಮಾಧಾನಕರವಾಗಿರುವಂಥ ದಿನ, ವ್ಯವಹಾರಸ್ಥರಿಗೆ ಅನುಕೂಲಕರವಾಗಿರುವಂಥ ದಿನ. ನಿಮ್ಮ ನಿರೀಕ್ಷೆಯಂತೆ ಕೆಲಸಗಳು ಮುಂದುವರಿಯುತ್ತೆ. ನಿಮ್ಮ ಬಹುಮುಖ ಪ್ರತಿಭೆ ಅನಾವರಣ ಆಗುತ್ತೆ. ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು 4 ಜನ ಗುರುತಿಸುವಂಥ ಒಂದು ಪ್ರಯತ್ನ ಕೂಡ. ಅದರಿಂದ ನಿಮಗೆ ಒಂದು ಒಳ್ಳೆಯ ಆಯಾಮ ಸಿಕ್ಕುವಂಥದ್ದು, ಒಳ್ಳೆಯ ವೇದಿಕೆ ಸಿಕ್ಕುವಂಥ ಸಾಧ್ಯತೆ ತುಂಬ ಇದೆ. ಇದರಿಂದ ಮನಸ್ಸಿಗೆ ಸಮಾಧಾನ, ಜೊತೆಗೆ ಆತ್ಮವಿಶ್ವಾಸ ಕೂಡ ಹೆಚ್ಚುವಂಥ ಸಂದರ್ಭ ಇದು. ಹಾಗೆ ಈ ದಿನ ಯಾವುದನ್ನು ನೀವು ಹೆಚ್ಚು ತೊಂದರೆಯಿಂದ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರೋ ಅಂಥದ್ದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಯಶಸ್ವಿಯಾಗುತ್ತೆ ಈ ದಿನ. ಅದಕ್ಕಾಗಿ ಸಮಸ್ಯೆ ಇದೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳುವಂಥದ್ದಲ್ಲ, ಅದರ ನಿವಾರಣೆ ಹೇಗಾಗಬೇಕು ಅನ್ನುವಂಥ ಒಂದು ಪ್ರಯತ್ನ, ಅದು ಬಹು ಪ್ರಯತ್ನವಾಗಬೇಕು. ಒಂದು ಕಡೆಯಿಂದ ಮಾತ್ರ ಪ್ರಯತ್ನ ಸಾಲ್ವ್ ಆಗಲ್ಲ.
ಹಾಗಾಗಿ 4-6 ಜನರಿಂದ ನೀವು ಆ ಒಂದು ವಿಚಾರವಾಗಿ ಅವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು, ಅವರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಈ ದಿನ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಸ್ಪಷ್ಟವಾದಂಥ ಒಂದು ಅರಿವಿದೆ, ಅದರ ಬಗ್ಗೆ ಒಂದು ನಾಲೆಡ್ಜ್ ಇದೆ, ಜ್ಞಾನ ಇದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳನ್ನು ಬಹಳ ವಿಶ್ವಾಸದಿಂದ ಈ ದಿನ ಆರಂಭ ಮಾಡ್ತೀರಿ. ಇನ್ವಾಲ್ವ್ಮೆಂಟ್ ಲೆವೆಲ್ ಬಹಳ ಚೆನ್ನಾಗಿದೆ ಈ ದಿನ. ಇನ್ನು ಈ ದಿನ ಹಣಕಾಸಿನ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೂ ಕೂಡ ನಿಮಗೆ ಸನ್ನಿವೇಶ ಫೇವರಬಲ್ ಆಗೇ ಇದೆ. ಗ್ರಹಗತಿಗಳು ಕೂಡ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನದ ಪ್ರಯತ್ನಗಳು ನಿಮಗೆ ಬಹುಪಾಲು ಸಂತೋಷವನ್ನು ತರುವಂಥದ್ದು. ಇನ್ನು ನಿಮ್ಮ ಒಂದು ವಿಚಾರಗಳಿಗೆ ಯಾರು ನಿಮ್ಮನ್ನು ತಪ್ಪು ದಾರಿಗೆ ಎಳೀತಾ ಇದ್ದಾರೆ, ಯಾರಿಂದ ನಿಮಗೆ ಅಂತಹ ಉತ್ಸಾಹಕ್ಕೆ ಪ್ರೋತ್ಸಾಹಗಳು ಸಿಕ್ಕಲ್ಲ, ಅಂಥವ್ರನ್ನು ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ಅವರಿಂದ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗುವಂಥದ್ದಿದೆ. ಇದು ಬರಬಾರ್ದು. ಏಕೆಂದರೆ ಒಂದು ಏಕಮುಖವಾಗಿ ನೀವು ಒಂದೇ ವೇಗದಲ್ಲಿ ಪ್ರಗತಿಯಲ್ಲಿ ನೀವು ಮುಂದೆ ಮುಂದೆ ಸಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಸ್ಪೀಡ್ ಬ್ರೇಕರ್ಸ್ ಅನ್ನುವಂಥದ್ದು ಇರಬಾರ್ದು. ಆದಷ್ಟು ಅದನ್ನು ಎಲಿಮಿನೇಟ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಹಣ ಹೂಡಿಕೆ ಸಂದರ್ಭ ಇದು ಒಳ್ಳೆಯ ಕಾಲ ನಿಮಗೆ. ಇದರ ಬಗ್ಗೆ ಯೋಚನೆ ಮಾಡಿ ಮುಂದುವರಿರಿ. ಮುಂದೆ ನಿಮಗೆ ಒಳ್ಳೆಯ ಧನಲಾಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಈ ದಿನ. ಹಾಗಾಗಿ ಬೆಳಗಿನ ಅವಧಿಯಲ್ಲಿ ಈ ದಿನ ಸ್ವಲ್ಪ ಪ್ರಯಾಸ ಪಡಬೇಕಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಪರಿಸ್ಥಿತಿ ನಿಮ್ಮ ಹತೋಟಿಗೆ ಬರುತ್ತೆ. ಎಲ್ಲವೂ ಕೂಡ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಹಾಗಾಗಿ ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಮಧ್ಯಾಹ್ನದ ನಂತರದಲ್ಲಿರುತ್ತೆ. ಹಾಗಾಗಿ ಬೆಳಗಿನ ಅವಧಿ ನಿಮ್ಮ ಎಷ್ಟೇ ಒತ್ತಡಕ್ಕಾಗಲಿ, ನಿಮ್ಮ ಯಾವುದೇ ರೀತಿಯ ಕಹಿ ಅನುಭವಗಳಿಗಾಗಲಿ ಹೆಚ್ಚು ಮಾನ್ಯತೆಯನ್ನು ಕೊಡಬೇಡಿ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳು ಔಚಿತ್ಯಪೂರ್ಣವಾಗಿಯೇ ನಡೀಬೇಕಾಗುತ್ತೆ. ಕುಟುಂಬದ ಸಂಪ್ರದಾಯ ಏನಿದೆ, ಹಿರಿಯರು ಹಾಕಿಕೊಟ್ಟಿರುವಂಥ ಕೆಲವು ವಿಚಾರಗಳೇನಿದೆ, ನಿಮ್ಮ ಒಂದು ರೀತಿ ನೀತಿಗಳೇನಿದೆ, ಅದರಂತೆ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಅದರಲ್ಲಿ ಯಾವುದೇ ರೀತಿಯ ಡಿವಿಯೇಟ್ ಮಾಡುವಂಥದ್ದಾಗಲಿ, ಅದಕ್ಕೆ ಒಂದು ಆಲ್ಟ್ರೇಷನ್ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ಪ್ರಿವೈಲಿಂಗ್ ಏನಿದೆ ಅಂದರೆ ವಸ್ತುಸ್ಥಿತಿ ಏನಿದೆ, ಈಗ ನಡೀತಾ ಇರುವಂಥ ಸನ್ನಿವೇಶಗಳೇನಿದೆ, ಅದಕ್ಕೆ ಅನುಗುಣವಾಗಿ ನೀವು ಕೂಡ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು, ಅಪ್ಡೇಟ್ ಆಗಬೇಕು ಈ ದಿನ ಕೆಲವು ವಿಚಾರಗಳಲ್ಲಿ. ಇನ್ನು ಈ ದಿನ ನಿಮ್ಮ ಒಂದು ದೌರ್ಬಲ್ಯ ಏನಿದೆ ಅಥವಾ ನಿಮ್ಮ ದುರಭ್ಯಾಸ ಏನಿದೆ, ಅದನ್ನು ಈ ದಿನ ಬಹಳ ಮುತುವರ್ಜಿಯಿಂದ ಹೇಳುವಂಥ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಅವರು ಹೇಳುವಂಥ ಕೆಲವು ದೌರ್ಬಲ್ಯದ ಮಾತುಗಳಿರ್ಬೋದು, ನಿಮ್ಮ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಏನಿದೆ ಅಂಥದ್ರ ಬಗ್ಗೆ ಈ ದಿನ ನೀವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿ ಅಂತಹ ತಪ್ಪುಗಳು ನಿಮ್ಮಿಂದ ಆಯಿತು, ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ವಿಧಾನ ಹೇಗೆ ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಿ. ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ. ನಿಮ್ಮ ಒಂದು ದೋಷವನ್ನು ಹೇಳಿದಂಥವರು ನಿಮ್ಮನ್ನು ಅವಹೇಳನ ಮಾಡುವಂಥವ್ರಲ್ಲ, ಬದಲಾಗಿ ಆ ದೋಷವನ್ನು ಸರಿಪಡಿಸಿಕೊಂಡು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿಕೊಳ್ಳಿ ಅನ್ನುವಂಥ ವಿಚಾರ ಅವರ ಒಂದು ಮಾತಿನಲ್ಲಿದೆ, ಅವರ ಅಜೆಂಡಾದಲ್ಲಿದೆ. ಅದರ ಸೂಕ್ಷ್ಮತವನ್ನು ನೀವು ಅರಿತುಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸ್ವಲ್ಪ ಸೆನ್ಸಿಟಿವ್ ಆಗಿರಿ. ನಿಮ್ಮ ಜೀವನ, ನಿಮ್ಮ ವೃತ್ತಿ ಜೀವನ ಭಾರಿ ಪ್ರಗತಿಯಲ್ಲಿ ಮುನ್ನಡೆಯುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಆನಂದದ ವಾತಾವರಣ, ಸಂತೋಷದ ವಾತಾವರಣ ಇರಬೇಕು ಅಂತ ಹೇಳಿ ಬಯಸ್ತೀರಿ. ಆದರೆ ಅದನ್ನು ನೀವೇ ನಿರ್ಮಿಸಬಹುದು, ಅದನ್ನು ನೀವೇ ಕಲ್ಪಿಸ್ಬೋದು ಅನ್ನುವಂಥದ್ರ ಬಗ್ಗೆ ಕೂಡ ಆಲೋಚನೆ ಮಾಡಿ. ಏಕೆಂದರೆ ಎಲ್ಲವೂ ಕೂಡ ನಿಮ್ಮಿಂದ ಸಾಧ್ಯ ಇದೆ. ಏನು ಬೇಕಾದರೂ ಮಾಡ್ಬೋದು, ಸಾಧನೆಗೂ ಅವಕಾಶಗಳಿದೆ. ಆದರೆ ಎಲ್ಲ ಒಂದು ಕಡೆ ಮನಸ್ಸನ್ನು ನೀವೇ ಕಟ್ಟಿ ಹಾಕ್ಕೊಂಡು ಬಿಟ್ಟಿದ್ದೀರಿ. ಹಾಗಾಗಿ ಹೊರಗಿನ ಪ್ರಪಂಚ ನೋಡಿ, ಒಂದು ಎಕ್ಸ್ಪ್ಲೋರ್ ಮಾಡುವಂಥದ್ದು. ಹಾಗೆ ಹಿರಿಯರು ಹೇಳ್ತಾರಲ್ಲ, ದೇಶ ಸುತ್ತು ಕೋಶ ಓದು, ಆ ಒಂದು ವಿಚಾರದಲ್ಲಿ ನಂಬಿಕೆ ಇಟ್ಟುಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.